ಇವರು ಇಷ್ಟೊಂದು ಎಕ್ಸೈಟ್ ಆಗಿರೋದು ಮಲೇಷ್ಯಾದಿಂದ ಈ ಮಾವ ಬರ್ತಾರೆ ಅಂತಲ್ಲ, ಅಡುಗು ತುಂಬಾ ಮನಿ ಮನಿ ಬರ್ತದೆ ಅಂತ ಮನಿ. ಅಯ್ಯೋ ಬಂದ್ರೆ ಅನ್ಸುತ್ತೆ. ಬನ್ನಿ ಬನ್ನಿ ಬನ್ನಿ, ಬಾ 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 ಬಾ, ಎಲ್ಲರೂ ಬನ್ನಿ. ಬಿಗ್ರೆ ಬಿಗ್ರೆ, ಬನ್ನಿ ಬನ್ನಿ ಬನ್ನಿ, ಒಳಗ್ ಬನ್ನಿ. ಅತ್ತೆ, ಅವ್ರು ಡ್ರೈವರ್ ಅತ್ತೆ, ಮಾವ ಅಲ್ಲಿದ್ದಾರೆ ನೋಡಿ. ಹೌದಾ, ನೋಡ್ದಾಗ್ಲೇ ಅನ್ಕೊಂಡೆ. ಅತ್ತೆ, ಇವ್ರೆ. ಬಿಗ್ರೆ ಬನ್ನಿ. ಸರ್ ಬಿಲ್ ಪೇ ಆಗಿದೆ. ಯು ಬಿಲ್ಗೂ ಟಿಪ್ಸ್ಗೂ ವ್ಯತ್ಯಾಸ ಗೊತ್ತಿಲ್ವೇನ ನಿನಗೆ? ಟೇಕ್ ಇಟ್ ಅಂಡ್ ಎಂಜಾಯ್. ಥ್ಯಾಂಕ್ ಯು ಸರ್. ಯಾರಪ್ಪನ್ ದುಡ್ಡು ಅಂತ ಕೊಡ್ತಾ ಇದ್ದಾನೆ ದುಡ್ಡನ್ನ? ನಾನ್ ಕೊಟ್ಟು ದುಡ್ಡನ್ನೆಲ್ಲ ಹೇಗ್ ಕಳಿತಿದಾನೋ ಏನೋ. ಹೇ ಯು, ಹೌ ಆರ್ ಯು ಮೈ ಏಂಜಲ್? ಏನ್ಸಲ? ಏ ಏಂಜಲ್ ಅಲ್ಲಮ್ಮ, ಏಂಜಲ್ ಏಂಜಲ್. ಓ ಕಮ್ ಆನ್ ರೋಕಿನಿ. ಅಯ್ಯಯ್ಯೋ ಮಾವ, ಇದು ಹಳ್ಳಿ, ಎಲ್ರು ಬೇಜಾರ್ ಮಾಡ್ಕೋತಾರೆ. ಓ ಕಲ್ಚರಲ್, ಕಂಡೀಷನಲ್, ಟಿಪಿಕಲ್, ಟ್ರೆಡಿಷನಲ್ ಹಳ್ಳಿ ಇನ್ನು ಹಾಗೆ ಇದೆಯಾ? ಇಂಡಿಯಾ ಚೇಂಜ್ ಆಗಲೇ ಇಲ್ವಾ? ಹಲೋ ಸ್ವಾಮಿಗಳೇ, ಇಂಡಿಯಾ ಚೇಂಜ್ ಆಗಿಲ್ಲ. ಇಂಡಿಯಾನ ಚೇಂಜ್ ಮಾಡಬೇಕು ಅಂತ ಬಂದವರೆಲ್ಲ ಚೇಂಜ್ ಆಗೋಗ್ಬಿಟ್ರು. ದಿಸ್ ದಿನಕದಿನ್ ದಿನೇಶ್ ಲೈಕ್ಸ್ ಇಟ್ ಲೈಕ್ಸ್ ಇಟ್ ಲೈಕ್ಸ್ ಇಟ್. ಏನ್ ಸರ್ ಅದು? ಮೈ ನೇಮ್. ಅಲ್ಲ, ನಿಮ್ಮ ಹೆಸರು ದಿನೇಶ್ ಅಂತ ಏನೋ ಹೇಳ್ತಿದ್ರು. ಅದು 30 years ಬ್ಯಾಕ್. ಈಗ ನಾನು ದಿನಕದಿನ್ ದಿನೇಶ್. ಓ ಅಲ್ವಾ ರೋಹಿಣಿ? ಅದು ಅಲ್ಲಿ ಹೋಗಿ ಹೆಸರು ಬದಲಾಯಿಸ್ಕೊಡ್ರ ಮಾವ. ಆಫ್ ಕೋರ್ಸ್. ಅಲ್ಲೆಲ್ಲ ನಾನು ಸಾಕ್ತಾ ಇರೋ ಮೇಕೆಗಳಿಗೆ ಬೆಟ್ರಿಕುಳಿ ವೆಂಕಟೇಶ, ಮಜ್ಜಿಯ ಹುಳಿ ಮಹೇಶ, ಕಲ್ಲಂಗಡಿ ಕಲ್ಲೇಶ, ಮೀನಂಗಡಿ ಮಲ್ಲೇಶ ಅಂತ ಹೆಸರಿಟ್ಟಿರುವಾಗ ನಾನು ಯಾಕೆ ಬರೀ ದಿನೇಶ ಅಂತ ಇಟ್ಕೊಳ್ಳಿ? ಸೊ ಐ ಹ್ಯಾವ್ ಚೇಂಜ್ ಮೈ ನೇಮ್ ಟು ದಿನಕದಿನ್ ದಿನೇಶ. ಸ್ವಾಮಿಗಳೇ, ತಾವಲ್ಲಿ ಮೇಕೆ ಸಾಕ್ತಿರೋ? ಹಾ, ಮೇಕೆ ತರ ಇರೋ ಮನುಷ್ಯನ್ನೇ ಸಾಕ್ತಾರೆ. ಅವ್ರ ಕೆಳಗೆ ತುಂಬಾ ಜನ ಎಂಪ್ಲಾಯೀಸ್ ಇದಾರೆ. ಓ ಹಂಗ. ಹಾ, ಹಂಗೆ. ಮಾವ, ನೀವ್ ನಡೀರಿ, ಒಳಗಡೆ ಹೋಗಿ. ಅಯ್ಯೋ ಇರಮ್ಮ, ಆರ್ತಿ ಮಾಡಿಸ್ಬೇಕು, ಹಂಗೆ ಬಿಡ್ತಾರ? ಇರು ಇರು ಒಂದ್ ನಿಮಿಷ. ಏ ಅದಮ್ಮ, ಹೋಗಿ ಎತ್ಕೊಂಬ ಆರ್ತಿ. ಓ ಬೇಗ ಬಿಗ್ರೆ ಬನ್ನಿ, ನೀವು ಇಲ್ಲಿ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ, ಹೇಳ್ತೀನಿ ನಾನು, ನಿಂತ್ಕೊಳ್ಳಿ. ಓ ಬೇಗ ಬೇಗ ಆರ್ತಿ ಮಾಡ, ಆರ್ತಿ ಮಾಡ. ಕೊಡಿ ಅಣ್ಣ. ಶ್ರುತಿಯರ್, ಎತ್ತೀರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ. ಆಕ್ಚುಲಿ ನಾನು ನಿಮ್ಗೆ ಮಲೇಸಿಯಾ ರಿಂಗೇಟ್ಸ್ ಕೊಡ್ಬೇಕಾಗಿತ್ತು. ಅದು ಇಲ್ಲಿ ಇಂಡಿಯಾದಲ್ಲಿ ಚಾಲ್ತಿ ಇಲ್ಲ. ಸೊ ಸದ್ಯಕ್ಕೆ 1000 ಇಟ್ಕೊಳ್ಳಿ. ಅಯ್ಯೋ ಸದ್ ಬೇಡ. ಇಟ್ಕೊಳ್ಳಿ. ಬಿಗ್ರೆ ಬನ್ನಿ ಬನ್ನಿ, ಲಕ್ಷ್ಮೀ ಪುತ್ರರೇ ಬನ್ನಿ, ಬಲ್ಗಾಲ್ ಇಟ್ಕೊಂಡು ಒಳಗ್ ಬನ್ನಿ ಬನ್ನಿ. ಹೇ ರವಿ, ಲಗೇಜ್ ಎಲ್ಲ ಎತ್ಕೊಂಬ. ಯೋ ಬಾಮ, ನೀನ್ ಈ ಕಡೆ ಬನ್ನಿ 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 ಬನ್ನಿ. ಕುತ್ಕೊಳ್ಳಿ 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 ಕೂತ್ಕೊಳ್ಳಿ ಮಾವ. ಕೂತ್ಕೊಳ್ಳಿ ಯಜಮಾನ್ರೆ, ಕೂತ್ಕೊಳ್ಳಿ.
ಇವ್ರು ನಮ್ಮ ಅತ್ತೆ ಶಾಂತಿ ಅಂತ. ಸಕ್ಕರೆ ಬೈ ಶಾಂತಿ. ಹಾ, ನಿಮ್ಮ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಯಾಕೆ? ಮಲೇಸಿದವ್ರ ಕೈಗೆ ನಿಮ್ಮ ಫೋಟೋ ಸಿಕ್ಬಿಟ್ರೆ ಗೊರವನಹಳ್ಳಿ ಮಹಾಲಕ್ಷ್ಮಿ ಅಂತ ಫ್ರೇಮ್ ಹಾಕಿ ಪೂಜೆ ಮಾಡ್ಬಿಡ್ತಾರೆ. ಅಲ್ಲ ಇವರೇ ಸರ್, ಮಲೇಷ್ಯಾನಲ್ಲೂ ಗೊರವನಹಳ್ಳಿ ಅಂತ ಒಂದು ಊರಿದ್ಯಾ? ಯಾಕಿರ್ಬಾರ್ದು? ಅಲ್ಲ, ಅವರು ಇಲ್ಲಿರೋ ಗೊರವನಹಳ್ಳಿ ಬಗ್ಗೆನೇ ಹೇಳ್ತಾ ಇರೋದು. ನಮ್ಮಪ್ಪಂಗೆ ಗೊರವನಹಳ್ಳಿ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಎಸ್ ಎಸ್ ಎಸ್. ಏನೋ ಬೀಗ್ರೆ, ಯಾರು ನೋಡಿದ್ರು ನನ್ನನ್ನು ಹೀಗೆ ಹೇಳ್ತಾರೆ, ಅಯ್ಯೋ ನಿಮ್ಮನ್ನ ನೋಡಿದ್ರೆ ಮಹಾಲಕ್ಷ್ಮಿ ಕಳೆ ಇದೆ, ಮಹಾಲಕ್ಷ್ಮಿ ಕಳೆ ಇದೆ ಅಂತ. ನನಗಂತೂ ತುಂಬಾ ನಾಚಿಕೆ ಆಗುತ್ತಪ್ಪ. ನೋ ಕಳೆ ಕೊಳೆ, ಇವರು ಅಬ್ಸಲ್ಯೂಟ್ಲಿ ಮಹಾಲಕ್ಷ್ಮಿನೇ. ಅಯ್ಯೋ ರೋಹಿಣಿ, ಎಲ್ಲಪ್ಪ ನಿನ್ ಗಂಟ? ನಾನೇ 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 ಓ ಅಲ್ಲಿಗಂತೆ. ಮಾವಯ್ಯ ಮಾವಯ್ಯ ಮಾವಯ್ಯ. ಓ ಯು ಆರ್ ಸ್ಟ್ರಾಂಗ್. ರೋಹಿಣಿ ಅಂದಾಗೆ ಕ್ಯಾಮ್ರಾ ಎಲ್ಲಮ್ಮ? ಯಾವ ಕ್ಯಾಮರಾ ಸ್ವಾಮಿ? ಅದು ಅಜ್ಜಿ, ಅತ್ತೆ ಇದೆಲ್ಲ ಕೊಡ್ಬೇಕಲ್ಲ, ಅದಕ್ಕೆ ಫೋಟೋ ವಿಡಿಯೋ ಮಾಡೋದಕ್ಕೆ ಕೇಳ್ತಿದ್ದಾರೆ. ಎಸ್ ಎಸ್ ಎಸ್. ಮಲೇಷ್ಯಾದಿಂದ ಇವ್ರ ತಂದೆ ಒಂದ್ ತಟ್ಟೆ ತುಂಬಾ ಹೂವು, ಹಣ್ಣು ಅಂಡ್ ಜಿವೆಲ್ಸ್ ಎಲ್ಲ ಕಳ್ಸಿದ್ದಾರೆ. ಯಾ, ಒಂದ್ ತಟ್ಟೆನ ಸೇಮ್ ನಮ್ಮ ಅತ್ತೆ ತರನೇ ಬಿಡಿ. ಏ, ಇವ್ರೇನು ಅವ್ತಾರಲ್ಲ, ಸುಮ್ಮನಿರೋ ಸಾಕು. ಬಿಗ್ರೆ ನೀವು ಕೂತ್ಕೊಳ್ಳಿ. ಇಲ್ಲ ಇಲ್ಲ ಇಲ್ಲ, ನೀನ್ ನಿಂತ್ಕೊಂಡೇ ಕೊಡ್ತೀನಿ. ಏನಿದು? ದಿಸ್ ಇಸ್ ಫ್ಲವರ್ ಫ್ರೂಟ್ಸ್. ಅದು ಗೊತ್ತು ಸ್ವಾಮಿ, ಆದ್ರೆ ಮನೆ ತುಂಬಾ ಮುತ್ತೈದರಿದ್ದಾರೆ, ನೀವು ಒಬ್ರಿಗೆ ಮಾತ್ರ ತಂದಿದ್ದೀರಲ್ಲ. ಇದನ್ನೆಲ್ಲ ನೀವು ನನ್ನನ್ನ ಖರ್ಚಕ್ ಮುಂಚೆ ಹೇಳ್ಬೇಕಮ್ಮ. ಏಕೆ ಕೇಳಿದ್ರೆ ನಾವು ಬಡ್ಜೆಟ್ ನೋಡ್ಕೋಬೇಕಲ್ಲ. ಅಲ್ಲೆಲ್ಲ ಹಾಗೆ ₹1 ಖರ್ಚು ಮಾಡ್ಬೇಕು ಅಂದ್ರು ಲೆಕ್ಕ ನೋಡ್ಬೇಕು. ಅದೆಂತ ಸೀಮೆಗಿಲ್ದೆ ಇರೋ ಊರೇ ಅದು. ನಾವು ನೋಡಿ 10 ಜನ ಇದ್ರೆ 10 ಜನಕ್ಕಾಗೋ ಹಂಗೆ ತಗೊಂಡೋಗ್ತೀವಿ.